ನಾವು ಮಾಡಿರೋಕ್ಕಂಥ ಆಸನಸ್ಗಳು ಭಂಗಿಗಳು ತುಂಬ ಇದ್ದಾವೆ. ನಿಂತಿರೋಕ್ಕಂಥ ಕೈ ಮೇಲೆ ನಿಂತು ಮಾಡಿರೋ ಆಸನ ಒಂದು ಚೇಳಿನ ಆಕಾರದಲ್ಲಿ ಇರ್ತೈತೆ, ಅದಕ್ಕೆ ವೃಶ್ಚಿಕಾಸನ ಅಂತ ಹೇಳ್ತೀವಿ. ಮತ್ತು ಒಂದು ಬಿಲ್ಲು ಹೆಂಗೆ ಇರ್ತೈತಲ್ಲ ಅದೇ ಥರ ನಾವು ಕೈಗಳು ಕಾಲುಗಳು ಹಿಡಿದು ಬಿಲ್ಲಿನ ಆಕಾರದಲ್ಲಿ ಮಾಡೋಕ್ಕಂಥದ್ದನ್ನ ಧನುರಾಸನ ಅಂತ ಹೇಳ್ತೀವಿ. ಮತ್ತು ಬಕಪಕ್ಷಿ ಹೇಗೆ ನಿಂತ್ಕೊಳ್ಳುತ್ತೆ ಎರಡು ಕಾಲಿನ ಮೇಲೆ, ಆ ಥರ ನಾವು ಎರಡು ಕೈ ಮೇಲೆ ನಿಂತ್ಕೊಂಡಿರ್ತೀವಲ್ಲ ಅದು ಬಕಾಸನ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ವೃಕ್ಷಾಸನ, ಒಂದು ಮರ ಹೇಗೆ ತನ್ನ ಒಂದು ಎಲ್ಲ ಜೋಲಿಯನ್ನು ಒಂದೇ ಇದ್ರ ಮೇಲೆ ನಿಂತಿರ್ತಿರ್ತಲ್ಲ, ಆ ಥರ ನಾವು ಒಂದು ಕಾಲ ಮೇಲೆ ನಿಂತು ಕೈಗಳನ್ನು ಮೇಲೆ ಮಾಡಿ ನಿಂದಿರುವ ಆಸನ ವೃಕ್ಷಾಸನ. ಅದು ನಮ್ಮ ಏಕಾಗ್ರತೆಗೆ ತುಂಬ ಯೂಸ್ಫುಲ್ ಆಗಿರೋಕ್ಕಂಥ ಆಸನ. ಹಾಗೆ ತಾಡಾಸನ ನಮ್ಮ ಬೆಳವಣಿಗೆಯನ್ನು ಹೆಚ್ಚು ಮಾಡಲು, ಮತ್ತು ಅದೇ ಥರ ಇನ್ನೂ ಹಲವಾರು ಭಂಗಿಗಳು ಇದ್ದಾವೆ. ಅವನ್ನೆಲ್ಲ ಮಾಡಿ ನಾವು ಸ್ಪರ್ಧೆಗಳಿಗೆ ಮಾತ್ರ ಅವೆಲ್ಲ ಇದು ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ ಬಸಪ್ಪ ಅಡ್ಪಾರು. ನಾನು ಒಂದು ಕಡು ಬಡತನದ ಫ್ಯಾಮಿಲಿಯಲ್ಲಿ ಜನಿಸಿರುವುದು. ನಾನು ಹುಟ್ಟಿ 5 ವರ್ಷದಲ್ಲಿ ನನ್ನ ತಂದೆಯನ್ನು ಕಳೆದುಕೊಂಡೆ. ಅದಕ್ಕಂತ ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ತಂಗಿಯಂದಿರಿದ್ದು. ಅದಾದ ನಂತರ ನಮ್ಮ ಅಮ್ಮನೇ ನಮ್ಮನ್ನೆಲ್ಲ ಸಾಕಿ ಇಲ್ಲಿವರೆಗೂ ದೊಡ್ಡವ್ರು ಮಾಡಿದರು. ನಾನು 3ನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ಅಪ್ಪಾಜಿ ತೀರ್ಕೊಂಡ ಮೇಲಿಂದ ನಮ್ಮ ಮಾವರ ಜೊತೆಗೆ ಓದಲ್ಲಿ ಓದಿದ್ದೆ 3ನೇ ಕ್ಲಾಸ್ದಾಗ. ಆದ ನಂತರ ನಮ್ಮ ಅಕ್ಕ ತೀರ್ಕೊಂಡ್ರು 3ನೇ ಕ್ಲಾಸಲ್ಲಿದ್ದಾಗ ನಾನು. ಅದ ನಂತರ ಮತ್ತೆ ಅಲ್ಲಿಂದ ನನಗೆ ನಮ್ಮ ಊರು ಮಲಗಾನ ಗ್ರಾಮ, ಬಿಜಾಪುರ ಜಿಲ್ಲೆ, ತಾಲೂಕು ಕೋಲಾರ, ಇಲ್ಲಿ ಬಂದು ನಾನು ವಿದ್ಯಾಭ್ಯಾಸನ ಮಾಡಿದೆ. ಬಂದಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ. ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಾಗಿ ನಾನು ರಾಷ್ಟ್ರ ಮಟ್ಟಿಗೆ ಆಯ್ಕೆ ಆಗಲಿಲ್ಲ, 6ನೇ ಪ್ಲೇಸಲ್ಲಿ ಉಳ್ಕೊಂಡಿದ್ದೆ. ಹಂಗೆ ನಾನು ಸೋಲು ಅನುಭವಿಸಿದ್ದೇನಂತ ಆದ ಕಾರಣಕ್ಕೆ ನಾನು ಗೆಲ್ಲಲೇಬೇಕಂತೆಂಬ ಹಠ ಬಂದು, ಮತ್ತು ನಾನು ಏನು ತಪ್ಪು ಮಾಡಿದ್ದೇನಂತ ತಿಳ್ಕೊಂಡು ಮತ್ತೆ ನಾನು PUCಗೆ ಮತ್ತೆ ಒಳ್ಳೆ ಯೋಗ ಇದರಲ್ಲಿ ಮಾಡಿಕೊಂಡು ಮತ್ತೆ ಮಾಡ್ತಾ ಹೋದೆ. ಹಾಗೆ ನಾನು ಮತ್ತೆ ಫಸ್ಟ್ PUCಯಲ್ಲಿ ನ್ಯಾಷನಲ್ ಲೆವೆಲಲ್ಲಿಗೆ ಸೆಲೆಕ್ಷನ್ ಆಗಿ ಕೋಲ್ಕತ್ತಾದಲ್ಲಿ ನಡೆದ 2019ರಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿನೂ ಮಾಡಿ ನಾನು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದೆ. ಅದ ನಂತರ ಮತ್ತೆ ಒಂದು ವರ್ಷ ಮತ್ತೆ ಮುಂದಿನ ವರ್ಷ ಹೋಗೋ ಅವಕಾಶ ಇತ್ತು, ಆದರೆ ಕರೋನಾ ಬಂತಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗೀತು. ಮುಗಿದ್ಮೇಲೆ ಹಲವಾರು ಈಗ ಓಪನ್ ಟೂರ್ನಮೆಂಟ್ಗಳಲ್ಲಿ ದಸರಾ ಮೈಸೂರು ಕಾಂಪಿಟೇಷನಲ್ಲಿ 2ನೇ ಸ್ಥಾನ ಪಡೆದಿದ್ದೆ. ಒಂದು ಸಲ 3ನೇ ಸ್ಥಾನ ಪಡೆದೆ 2023ರಲ್ಲಿ. 2024ರಲ್ಲಿ ಹೋದ ಸಲ 2ನೇ ಸ್ಥಾನ, ಈಗ ಮುಗೀತಲ್ಲ 2ನೇ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದು ನಾನು ರಾಜ್ಯದ ಒಂದು ಕೀರ್ತಿಯನ್ನು ಹರಿಸಿದ್ದೀನಿ. ಮತ್ತು
ಈಗ 2023, 22, 24ರಲ್ಲಿ ಅಂತರ್ ವಿಶ್ವವಿದ್ಯಾಲಯದ ಕಾಲೇಜಿನ ಯೋಗಾಸನ ಸ್ಪರ್ಧೆಯಲ್ಲಿ 2 ಬಾರಿ ನಾನು ಸತತವಾಗಿ ಈಗ ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಆಲ್ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿದೆ. ಈಗ ಮತ್ತೆ ಈಗ 2024ರಲ್ಲಿ ಆಲ್ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿ ಮತ್ತು ಈಗ ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಆಗಿರ್ತೀನಿ. ಅಲ್ಲಿ ತ್ರಿಪುರದಲ್ಲಿ ನಡೆಯುವ ಖೇಲೋ ಇಂಡಿಯಾಗೆ ನಾನು ಆಯ್ಕೆಯಾಗಿರ್ತೀನಿ. ಅಲ್ಲಿ ಮಠದಲ್ಲಿ ಅಷ್ಟೊಂದು ಯಾರೂ ಪರಿಚಯ ಇರಲಿಲ್ಲ ಮುಂಚೆ. ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ನಾನು ಇದನ್ನು ಕಲ್ತಿದ್ದೀನಿ, ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿವರೆಗೂ ನಾನು ಕಲ್ತಿದ್ದೀನೋ ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ತಿರೋಗಂಥ ಮತ್ತು ನಮ್ಕಿನ ಸೀನಿಯರ್ಗಳಾಗಿರೋಂಥ ನಾಗಣ್ಣ ಮತ್ತು ಮಲ್ಲಿನಾಥನ ಅಂತವ್ರಿದ್ದರು. ಅವರೆಲ್ಲ ನೀನು ಏನು ಕಲಿತೀಯ ಕಲಿ, ನಾವೆಲ್ಲ ನಿನಗೆ ಯಾವ್ದು ಬರಲ್ಲ ಅದನ್ನು ಹೇಳ್ಕೊಡ್ತೀನಿ ಅಂತೇಳಿ ಅವರೆಲ್ಲ ಮಾರ್ಗದರ್ಶನ ಮಾಡಿದ್ರು. ಇದರಲ್ಲಿ 2 ಥರ ಇದೆ ನನಗೆ ಗೊತ್ತಿರೋ ಹಾಗೆ. ಈಗ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಏನೇ ಒಂದು ರೋಗ ಬರಲಿ, ಯಾವುದೇ ಒಂಥರ ಏನೇ ಅನಾರೋಗ್ಯ ಬರಬಾರ್ದು ಅನ್ನೋ ಹಂಗಿದ್ರೆ ನಾವು ಯೋಗಾಭ್ಯಾಸ ಮಾಡಬೇಕು. ಇದು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇವೆಲ್ಲ ಮಾಡಿದರೆ ನಾವು ಯಾವುದೇ ಥರ ಮಾತ್ರೆಗಳು, ಇಂಜೆಕ್ಷನ್ ಯಾವುದು ತೊಗೊಳಕ್ಕೆ ನಮಗೆ ನಮ್ಮ ಶರೀರ ಕೊಡೋಕ್ಕೆ ನಾವು ಇಷ್ಟಪಡೋಂಗಿಲ್ಲ. ನಾನು 7ನೇ ಕ್ಲಾಸಿಗೆ ಹೋದಾಗಿಂದ ಹೊಡೆದು ಇಲ್ಲಿ ಸೆಕೆಂಡ್ PUC ಮುಗಿಯೋವರೆಗೂ ಯಾವುದೇ ಥರ ಒಂದು ಮಾತ್ರೆ, ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ. ಯಾಕಂದರೆ ನಾವು ಯೋಗ ಮಾಡ್ತಿರೋಬೇಕಾದ್ರೆ ನಾವು ಏನು ಮೇಂಟೈನ್ ಮಾಡಬೇಕು, ಪ್ರತಿದಿನ ಎಷ್ಟು ನೀರು ಕುಡಿಬೇಕು, ಎಷ್ಟು ಊಟ ತಿನ್ನಬೇಕು, ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ತಿನ್ನಬೇಕು, ಅಷ್ಟೇ ತಿಂದರೆ ಮನುಷ್ಯಂಗೆ ಯಾವುದು ರೋಗನೇ ಬರಲ್ಲ. ಮತ್ತು ಈ ಯೋಗ ಅಭ್ಯಾಸ ಮಾಡ್ತಾಯಿದ್ರೆ ನಮಗೆ ಒಂದು ಹೊಸ ಚೈತನ್ಯ ಉಂಟಾದಂಗೆ ಆಗುತ್ತೆ ನಮ್ಮ ದೇಹದಲ್ಲಿ. ನಾವು ಹಂಗೆ ಮಾಡ್ತಾ ಇರುವಾಗ ಯಾವುದೇಗಳು ರೋಗ ಯಾವ ನಮ್ಮ ಹತ್ರನೂ ಬರಲಾರ್ದಂಗೆ ನೋಡ್ಕೋಬೋದು ಯೋಗವನ್ನು ಕಲ್ತ್ರೆ. ಅದರಲ್ಲಿ ಭಂಗಿಗಳು ಅಂತ ಬರ್ತವೆ. ಈಗ ಹಂಗೆ ನಾವು ಈಗ ಈ ಯೋಗ ಒಂದು ಬೆಳೀತಾ ಹೋಗಂಗೆ ಭಂಗಿಗಳು ಮಾಡಿದ್ರಿಂದ ಅದರಿಂದ ನಮ್ಮ ಸ್ಪರ್ಧಾಳಿಗಳು ಮಾಡೋವಂಥ ಆಸನಸ್ಗಳು ಇನ್ಕ್ಲೂಡ್ ಮಾಡ್ಕೋತಾ ಹೋದ್ರು. ಈಗ ಈ ಹಂತದಲ್ಲಿ ಮಾಡಿದರೆ ಇದಕ್ಕಿಂತ ಜಾಸ್ತಿ ಆಗಿರೋಕ್ಕಂಥ